in one YouTube channel, Spoken English ಸ್ಪೀಕಿಂಗ್ ಕೋರ್ಸ್ ಒಂದು ವಿಡಿಯೋ ಸೀರೀಸನ್ನು ಚಾಲೂ ಮಾಡಿದ್ವಿ. ಸರಾಗವಾಗಿ ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಒಂದು ಪ್ರಭಾವಶಾಲಿಯಾಗಿರುವಂಥ ಒಂದು ಸರಳವಾದ ಕೋರ್ಸ್. ಈ ವಿಡಿಯೋ ಸೀರೀಸನ್ನು ಎಲ್ಲರೂ ಕೊನೆವರೆಗೆ ವೀಕ್ಷಿಸಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈಗ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ ಆಗಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಗುಡ್ ಮ್ಯಾನರ್ಸ್ ಇನ್ ಇಂಗ್ಲೀಷ್ನಲ್ಲಿ ಶಿಷ್ಟಾಚಾರ. ಇಂಗ್ಲೀಷ್ನಲ್ಲಿ ಶಿಷ್ಟಾಚಾರ ಅಭಿವ್ಯಕ್ತಿಗಾಗಿ ಬಳಸುವಂಥ ಇಂಗ್ಲೀಷ್ ಭಾಷೆಯ ಮಹತ್ವಪೂರ್ಣ ಶಬ್ದಗಳು ಯಾವ್ಯಾವು ಅನ್ನೋದನ್ನು ನೋಡಬೇಕಾಗಿ ಒಂದೇದು ಪ್ಲೀಸ್, ಥ್ಯಾಂಕ್ಸ್, ವೆಲ್ಕಮ್, ಕೈಂಡ್ಲಿ, ಅಲೌ ಮೀ, ಆಫ್ಟರ್ ಯುವ, ಸಾರಿ, ಎಕ್ಸ್ಕ್ಯೂಸ್ ಮೀ, ಫಾರ್ಡನ್, ದ್ಯಾಟ್ ಈಸ್ ಆಲ್ ರೈಟ್, ಇಟ್ಸ್ ಮೈ ಪ್ಲೀಸರ್. ಇವೆಲ್ಲ ಸಾಮಾನ್ಯವಾಗಿ ಮಹತ್ವಪೂರ್ಣವಾಗಿ ಇಂಗ್ಲೀಷ್ನಲ್ಲಿ ಬಳಸುವಂಥ ಒಂದು ಗುಡ್ ಮ್ಯಾನರ್ಸ್ ಅಂತ ಹೇಳ್ಬೋದು. ಈಗ ನೀವು ಯಾರನ್ರೆ ಒಂದು ಪೆನ್ ಕೇಳಿದ್ರಿ, ನೀವು ಯಾರನ್ರೆ ಒಂದು ಪೆನ್ ಕೇಳಿದ್ರಿ ಅಂದ್ರೆ ಅವಾಗ ಹೆಂಗೆ ಕೇಳ್ಬೇಕು ಅದನ್ನ, ಸ್ವಲ್ಪ ನಿಮ್ಮ ಪೆನ್ನು ಕುಡಿ ಅಂದ್ರೆ, ಇದು ಕನ್ನಡದಾಗ ಆಯ್ತು, ಸ್ವಲ್ಪ ನಿಮ್ಮ ಪೆನ್ ಕೊಡ್ರಿ ಅಂದಂಗೆ. ಈಗ ಇದನ್ನು ಇಂಗ್ಲೀಷ್ನ್ಯಾಗ ಗಿವ್ ಮಿ ಯುವರ್ ಪೆನ್ ಹಿಂಗೆ ಅನ್ನಬಾರ್ದು. ಅಂದ್ರೆ ಇದು ಶಿಷ್ಟಾಚಾರ ಅಲ್ಲ, ಇದು ಗುಡ್ ಮ್ಯಾನರ್ ಅಲ್ಲ. ಸೊ ಅದಕ್ಕೆ ಅದನ್ನು ಇಂಗ್ಲೀಷ್ನಾಗ ಹೆಂಗೆ ಹೇಳಬೇಕು, ಮೇ ಐ ಹ್ಯಾವ್ ಯುವರ್ ಪೆನ್ ಪ್ಲೀಸ್. ಮೇ ಐ ಹ್ಯಾವ್ ಯುವರ್ ಪೆನ್ ಪ್ಲೀಸ್. ಇದು ಏನಂತಂದ್ರೆ ಶಿಷ್ಟಾಚಾರ, ಇದಕ್ಕೊಂದು ಮ್ಯಾನರ್ಸ್ ಐತಿ. ಹೆಂಗೆ ಪೆನ್ ಅವ್ರ ಕಡೆಯಿಂದ ಕೇಳಬೇಕು ಅನ್ನೋದು, ಐ ಹ್ಯಾವ್ ಯುವರ್ ಪೆನ್ ಪ್ಲೀಸ್, ಈ ರೀತಿ ಕೇಳಬೇಕು. ಅದೇ ರೀತಿ ಒಂದು ಗ್ಲಾಸ್ ನೀರು ಬೇಕಾಗಿತ್ತು ನಿಮಗೆ, ಅವಾಗ ಹೆಂಗೆ ಕೇಳೋದು ಅದನ್ನ, ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್. ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್ ಪ್ಲೀಸ್ ಹಿಂಗಾರೆ ಅನ್ಬೇಕು, ಅಥವಾ ಗಿವ್ ಎ ಗ್ಲಾಸ್ ಆಫ್ ವಾಟರ್ ಪ್ಲೀಸ್ ಈ ರೀತಿ ಆದರೂ ಹೇಳಬೇಕು. ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್. ಯಾರಿಗಾದರೂ ಏನನ್ನಾದರೂ ಕೇಳಿದರೆ ಅದರ ಪದದ ಮುಂದೆ ಪ್ಲೀಸ್ ಅನ್ನೋದನ್ನು ಬಳಸಬೇಕು. ಈಗ ನೀವು ಯಾರಿಗಾರಿ ಟೈಮ್, ವಾಟ್ ಈಸ್ ದ ಟೈಮ್ ಅಂತ ಕೇಳಬಾರ್ದು, ಅದಕ್ಕೆ ಏನಂತ ಹೇಳಿ ಕೇಳಬಾರ್ದು, ವಾಟ್ ಈಸ್ ದ ಟೈಮ್. ಇದು ಒಂದು ಮ್ಯಾನರ್ಸ್ ಅಲ್ಲ ಅದು. ಇದನ್ನು ಹೆಂಗೆ ಕೇಳ್ಬೇಕಂದ್ರೆ ಇಂಗ್ಲೀಷ್ನಾಗ ಟೈಮ್ ಪ್ಲೀಸ್, ಎಷ್ಟು ಗಂಟೆ. ಈಗ ನಿಮ್ಗೆ ಯಾರ್ರಿ ಚಹಾ ಕುಡಿತೇನಂತ ಕೇಳ್ತಾರೆ, ಅವಾಗ ನೀವೇನು ಹೇಳಬೇಕು, ಐ ವಿಲ್ ಡ್ರಿಂಕ್ ಇಟ್ ಅನ್ನಬಾರ್ದು. ಅದಕ್ಕೆ ಐ ವಿಲ್ ಡ್ರಿಂಕ್ ಇಟ್ ಅನ್ನಬಾರ್ದು, ಅದಕ್ಕೆ ಏನು ಅನ್ಬೇಕು, ಪ್ಲೀಸ್. ಇದು ಒಂದು ಇಂಗ್ಲೀಷ್ನಾಗಿರುವಂಥ ಒಂದು ಗುಡ್ ಮ್ಯಾನರ್ಸ್. ಏನಂದ್ರೆ ಕುಡಿತೀನಿ ಅನ್ನೋದಕ್ಕೆ ಪ್ಲೀಸ್. ಐ ವಿಲ್ ಡ್ರಿಂಕ್ ಇಟ್ ಅಂದ್ರೆ ಇದಕ್ಕೊಂದು ಶಿಷ್ಟಾಚಾರ ಅಲ್ಲ ಇದು ಇಂಗ್ಲೀಷ್ನಾಗ. ಇನ್ನೊಂದು ನೋಡ್ರಿ, ನಿಮ್ಗೆ ಯಾರಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ರು ಅನ್ಕೋರಿ, ಅವಾಗ ನೀವು ಉದಾಹರಣೆಗೆ ನೀವು ಯಾರಿಗಾರ ಟೈಮ್ ಕೇಳ್ರಿ, ಆಗ ಅವ್ರು ನಿಮಗೆ ಏನು ಹೇಳ್ತಾರಂದ್ರೆ, ಅವ್ರು ನಿಮಗೆ ಥ್ಯಾಂಕ್ ಯು ಹೇಳ್ತಾರೆ. ಏನಂತ ಹೇಳ್ತಾರೋ, ಥ್ಯಾಂಕ್ ಯು ಹೇಳ್ತಾರೋ ಇಲ್ಲ ಥ್ಯಾಂಕ್ಸ್ ಹೇಳ್ತಾರೆ. ಇನ್ನೂ ಭಾಳ ಖುಷಿಯಾಗಿತ್ತಂದ್ರೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಅಂತಾರೆ ಹೇಳಬೇಕು. ಅವ್ರು ಸುಮ್ಮನೆ ಟೈಮ್ ನೀವು ಯಾರಿಗೋ ಒಂದು ಕೆಲಸ ಮಾಡ್ಕೊಳ್ಳಿ ಅವ್ರು ಏನೋ ರಿಪ್ಲೈ ಮಾಡದೇ ಇದ್ರೆ ಅದಕ್ಕೆ ಶಿಷ್ಟಾಚಾರ ಅನ್ನೋಲ್ಲ, ಅದಕ್ಕೆ ಗುಡ್ ಮ್ಯಾನರ್ಸ್ ಅಂತ ಹೇಳಿ ಕರೆಯಂಗಿಲ್ಲ ಅದಕ್ಕೆ. ಅದಕ್ಕೆ ಏನೋ ಒಂದು ಕೆಲಸ ಮಾಡಿದ್ರು ಅದಕ್ಕೆ ಥ್ಯಾಂಕ್ಸ್ ಹೇಳೋದನ್ನು ಅವ್ರು ಥ್ಯಾಂಕ್ಸ್ ಹೇಳಿದ್ರಿ ಅಂತಂದ್ರೆ, ಈಗ ನೀವು ಟೈಮ್ ಕೇಳಿದ್ರಂದ್ರೆ ಅವ್ರು ನಿಮ್ಗೆ ಏನು ಹೇಳ್ತಾರೆ, ಥ್ಯಾಂಕ್ ಯು ವೆರಿ ಅಂತ ಹೇಳ್ತಾರೋ ಅಥವಾ ಥ್ಯಾಂಕ್ಸ್ ವೆರಿ ಅಂತ ಹೇಳ್ತಾರೆ. ಇನ್ನೂ ಭಾಳ ಖುಷಿಯಾಗಿತ್ತಂದ್ರೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾರೆ. ಆಗ ನೀವೇನು ರಿಪ್ಲೈ ಮಾಡಬೇಕು, ಆಗ ನೀವೇನು ಹೇಳಬೇಕು, ವೆಲ್ಕಮ್. ಯು ಆರ್ ವೆಲ್ಕಮ್ ಅರೆ ಅಂತ ಹೇಳಬೇಕು, ಅಥವಾ ವೆಲ್ಕಮ್ ಅಂತ ಹೇಳಬೇಕು. ಇನ್ನೂ ಒಂದು ಹೇಳ್ಬೇಕು, ನೋ ಮೆನ್ಷನ್ ಅಂದರೆ ಅಂತ ಹೇಳಿ, ಪರವಾಗಿಲ್ಲ ಬಿಡಿ ಅಂದಂಗೆ. ಈಗ ಇನ್ನೊಂದು ಸಂದರ್ಭ, ಇನ್ನೊಂದಿಷ್ಟು ತೆಗೆದುಕೊಳ್ಳಿ ಅಂತ ಹೇಳಿ ನಿಮ್ಗೆ ಯಾರೇ ಹೇಳ್ತಾರೆ ಅಂದರೆ, ಈಗ ಊಟ ಮಾಡ್ತಿರ್ತೀರಿ ಅಂತ ತಿಳ್ಕೊರಿ, ಊಟ ಮಾಡಬೇಕಾದಾಗ ಇನ್ನೊಂದು ಸ್ವಲ್ಪ ನೀಡು ಅಂತಾರೆ. ಇನ್ನೊಂದು ಸ್ವಲ್ಪ ನೀಡು ಅಂದಾಗ ಅವಾಗ ನಿಮ್ಗೆ ಬೇಕಾಗಿತ್ತು ಪ್ಲೀಸ್ ಅನ್ನೋದು, ಒಲ್ಲಾಗಿತ್ತಂದ್ರೆ ಏನದು, ಐ ಡೋಂಟ್ ವಾಂಟ್ ಟು ಟೇಕ್ ಮೋರ್ ಅನ್ನೋಂಗಿಲ್ಲ. ಅವಾಗ ಐ ಡೋಂಟ್ ವಾಂಟ್ ಟು ಟೇಕ್ ಮೋರ್ ಅಂದ್ರೆ ಅವ್ಗೆ ಪಕ್ಕ ಮ್ಯಾನರ್ಸ್ ಇಲ್ಲ ಅಂದಂಗೆ ಇಂಗ್ಲೀಷ್ನಾಗ. ಅದಕ್ಕೆ ಏನಂತ ಹೇಳ್ಬೇಕು, ಕಿಮ್ಮತ್ನಾಗ ಅಟ್ಟ ನೋ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಯಾವಾಗಿದೆ, ಈಗ ಊಟ ಕೂತಿರ್ತೀರಿ, ನಿಮ್ಗೆ ಯಾರು ಇನ್ನೊಂದು ಸ್ವಲ್ಪ ತಗೋರಿ, ಇನ್ನೊಂದು ಸ್ವಲ್ಪ ನೀಡ್ರಿ ಅವ್ರಿಗೆ ಅಂತ ಹೇಳಿ ನಿಮಗೆ ಅಂದಾಗ ಅವಾಗ ನೀವು ನೋ ಥ್ಯಾಂಕ್ಸ್ ಅಂತ ಹೇಳಿ ಅಷ್ಟೇ ಹೇಳ್ಬೇಕು. ಅದು ಅದನ್ನು ಬಿಟ್ಕೊಟ್ರೆ ಐ ಡೋಂಟ್ ವಾಂಟ್ ಟು ಟೇಕ್ ಮೋರ್ ಅಂತ ಅನ್ನಂಗಿಲ್ಲ ಅವಾಗ. ಇನ್ನು ಮೂರನೇ ಸಂದರ್ಭ, ನೀವು ಯಾರಿಗಾದರೂ ಒಂದು ಸಣ್ಣ ಕೆಲಸ ಮಾಡಿಕೊಟ್ರೆ ಅದಕ್ಕೆ ಪ್ರತಿಯಾಗಿ ಅವ್ರು ಏನು ಹೇಳ್ತಾರೆ ಅಂದ್ರೆ ಥ್ಯಾಂಕ್ ಯು
ಅಂತ ಅಥವಾ ಥ್ಯಾಂಕ್ಸ್ ಅಂತ ಹೇಳಿದಾಗ ನೀವು ಅದಕ್ಕೆ ಏನು ಹೇಳಬೇಕು, ಇಟ್ಸ್ ಆಲ್ ರೈಟ್, ಅದರಲ್ಲಿ ಏನು ವಿಶೇಷ ಬಿಡ್ರಿ, ಈ ರೀತಿಯೇ ಅನ್ನಬೇಕು. ಇಲ್ಲ ನೋ ಮೆನ್ಷನ್, ಪರವಾಗಿಲ್ಲ ಬಿಡ್ರಿ. ಇಟ್ಸ್ ಫೈನ್, ಚೆನ್ನಾಗಿದೆ. ಮೈ ಪ್ಲೀಸರ್, ಇದು ನನಗೆ ಸಂತೋಷ ಕೊಡ್ತೈತಿ. ಆಮೇಲೆ ವೆಲ್ಕಮ್, ನಿಮಗೆ ಸ್ವಾಗತ. ಈ ರೀತಿ ಯಾವುದಾದ್ರೂ ಒಂದು ಪದ ಬಳಸ್ಬೇಕು. ಅದ್ರಾಗ ನೋ ಮೆನ್ಷನ್ನ, ವೆಲ್ಕಮ್ ಇವೆಲ್ಲ ಏನಂತಂದ್ರೆ ಜಾಸ್ತಿ ಹೆಚ್ಚಾಗಿ ಇರುವಂಥ ಪದಗಳಾಗ್ಯಾವ. ಯಾವಾಗ ನೀವು ಯಾರಿಗಾರ ಒಂದು ಸಣ್ಣ ಕೆಲಸ ಮಾಡಿಕೊಟ್ಟಿದ್ರೆ ಅದಕ್ಕೆ ಅವ್ರ ಪ್ರತಿಯಾಗಿ ನಿಮಗೆ ಥ್ಯಾಂಕ್ಸ್ ಅಥವಾ ಥ್ಯಾಂಕ್ ಯು ಅಂತ ಹೇಳಿದಾಗ ನೀವು ಇವು 5ರೊಳಗೆ ಯಾವುದಾದ್ರೂ ಒಂದು ಪದ ಸಂದರ್ಭೋಚಿತವಾಗಿ ಉಪಯೋಗಿಸ್ಬೇಕು. ಎಸ್, ಮತ್ತು ಸುಮ್ಮನೆ ಅವ್ರು ಥ್ಯಾಂಕ್ ಯು ಹೇಳ್ಯಾರ್ತೇಳಿ ಗಪ್ ನಿಂದಿರಬಾರ್ದು. ಅದಕ್ಕೆ ಗಪ್ ನಿಂತ್ರ ಇವ್ರಿಗೆ ಮ್ಯಾನರ್ಸ್ ಗೊತ್ತಿಲ್ಲ ಅಂದಂಗೆ. ಈಗ ಇನ್ನೊಂದು ಸಂದರ್ಭ, ಯಾರಾದರೂ ಏನಾದರೂ ಒಂದು ವಸ್ತು ಕೇಳ್ತಾರೆ ನಿಮಗೆ, ಆಗ ನೀವು ಅದನ್ನ ಕೊಡ್ಬೇಕಂತಿರ್ತೀರಿ. ಅದನ್ನು ಕನ್ನಡದಲ್ಲಿ ತೆಗೆದುಕೊಳ್ಳಿ ಅಂದಂಗೆ. ಅದರ ಇಂಗ್ಲೀಷ್ನಾಗ ಟೇಕ್ ಇಟ್ ಅನ್ನೋಂಗಿಲ್ಲ, ಅದಕ್ಕೆ ಟೇಕ್ ಇಟ್ ತೊಗೋರಿ ಅನ್ನೋಂಗಿಲ್ಲ. ಅದಕ್ಕೆ ಅದನ್ನ ಏನಂತ ಹೇಳಬೇಕು, ಎಸ್ ಯು ಆರ್ ವೆಲ್ಕಮ್ ಅಥವಾ ವಿತ್ ಗ್ರೇಟ್ ಪ್ಲೀಸರ್ ಅಂತ ಹೇಳಬೇಕು. ಬಿಟ್ಕೊಟ್ಟು ಟೇಕ್ ಇಟ್ ಅಂತಂದ್ರೆ ಇದು ಇಂಗ್ಲೀಷ್ನಾಗ ಗುಡ್ ಮ್ಯಾನರ್ಸ್ ಅಲ್ಲ. ಎಸ್ ಯು ಆರ್ ವೆಲ್ಕಮ್. ಎಸ್, ಇದಕ್ಕೊಂದು ಎಕ್ಸಾಂಪಲ್, ನಿಮ್ಗೆ ಯಾರಾದರೂ ಒಂದು ಏನು ಪೆನ್ ಕೇಳಿದ್ರು ಅಂತ ತಿಳ್ಕೊರಿ. ಅವಾಗ ಏನಂತ ಹೇಳಿ ಟೇಕ್ ಇಟ್ ಅಂತ ಹೇಳಿ ಪೆನ್ ತೆಗೆದುಕೊಡಂಗಿಲ್ಲ. ಅವಾಗ ಏನಂತ ಹೇಳಬೇಕು, ಎಸ್ ಯು ಆರ್ ವೆಲ್ಕಮ್. ಎಸ್ ಯು ಆರ್ ವೆಲ್ಕಮ್ ಅಂತ ಹೇಳಬೇಕು. ಅಥವಾ ಗ್ರೇಟ್ ಪ್ಲೀಸರ್, ವಿತ್ ಗ್ರೇಟ್ ಪ್ಲೀಸರ್ ಅಂತೇಳಿ ಹೇಳಬೇಕು. ಇದು ಒಂದು ಗುಡ್ ಮ್ಯಾನರ್ಸ್ ಇದೆ ಇಂಗ್ಲೀಷ್ನಾಗ. ಈಗ ನೀವು ಯಾರಿಗಾದರೂ ಒಂದು ಸಣ್ಣ ಸಹಾಯ ಅಥವಾ ಸೇವೆ ಮಾಡ್ಬೇಕತ್ತೀರಿ. ಆ ನಿಮ್ಮ ಇಚ್ಛೆಯನ್ನು ಹೆಂಗೆ ವ್ಯಕ್ತಪಡಿಸ್ಬೇಕು, ಇಂಗ್ಲೀಷ್ನಾಗ ಒಂದು ಉದಾಹರಣೆ ಐತಿ. ಈಗ ಒಬ್ಬ ಮುತ್ಯಾನ ಕೈಯಾಗ ಒಂದು ಕೈಚೀಲ ಇರ್ತೈತಿ. ಹಿಡ್ಕೊಂಡು ಬರ್ತಿರ್ತಾನೆ ಪಾಪ. ಒಂದು ಕೈಯಾಗ ಕೈಚೀಲ, ಇನ್ನೊಂದು ಕೈಯಾಗ ಬಡಿಗಿರ್ತೈತಿ. ಅವ್ನ ಕೈಯನ್ನು ಕೈಚೀಲ ತೊಗೋಬೇಕಂತಿರ್ತೀರಿ ನೀವು. ಅವಾಗ ನೀವು ಏನು ಹೇಳಬೇಕು, ಅಲೌ ಮೀ, ನನಗಿದನ್ನ ಹಿಡಿದುಕೊಳ್ಳಲಿಕ್ಕೆ ಅವಕಾಶ ಕೊಡಿ. ಅಥವಾ ಮೇ ಐ ಹೆಲ್ಪ್ ಯು ಅಂದ್ರೆ ನಾನು ನಿಮ್ಗೆ ಏನಾದರೂ ಸಹಾಯ ಮಾಡಲಾ, ಹಿಂಗೆ ಕೇಳಬೇಕು ಅವ್ರಿಗೆ. ಎಸ್, ಇದು ಒಂದು ಗುಡ್ ಮ್ಯಾನರ್ಸ್ ಇಂಗ್ಲೀಷ್ನಾಗ ಇರುವಂಥದ್ದು. ಮೇ ಐ ಹೆಲ್ಪ್ ಯು ಅಂದ್ರೆ ನಾನು ನಿಮ್ಗೆ ಏನಾದರೂ ಸಹಾಯ ಮಾಡಲಾ. ಎಸ್, ಇನ್ನೊಂದು ಸಂದರ್ಭ ಹೆಂಗೆ ಬರ್ತೈತೆ ಅಂದ್ರೆ, ನೀವು ಒಂದು ಕ್ಯೂನ್ಯಾಗ ನಿಂತಿರ್ತೀರಿ. ಅವಾಗ ಯಾರೋ ಒಬ್ರು ಹಿರಿಯರೋ ಅಥವಾ ಮಹಿಳೆಯರೋ ಇರ್ತಾರೆ. ಅವ್ರಿಗೆ ಹೋಗ್ಲಿಕ್ಕೆ ಹಾದಿ ಮಾಡಿ ಕೊಡಬೇಕಾಗಿರ್ತೈತಿ ನೀವು, ಅಥವಾ ಜಾಗ ಮಾಡಿ. ಅವಾಗ ನೀವು ಏನು ಹೇಳಬೇಕು, ಫಸ್ಟ್ ಯು ಅನ್ನೋ ಇಲ್ಲ, ಅದನ್ನು ಹೆಂಗೆ ಅಂತ ಹೇಳಬೇಕು, ಇಂಗ್ಲೀಷ್ನಾಗ ಆಫ್ಟರ್ ಯು ಅಂತ ಹೇಳಿ ಕರಿಬೇಕು. ಈಗ ಒಂದು ಕ್ಯೂನ್ಯಾಗ ನಿಂತಿರ್ತೀರಿ ನೀವು. ಎಸ್, ಕ್ಯೂನ್ಯಾಗ ನಿಂತಿರ್ತೀರಿ. ಅವಾಗ ಹಾದಿ ಅವ್ರಿಗೆ ಹೋಗ್ಬೇಕಾಗಿರ್ತೈತಿ. ಒಬ್ಬ ಯಾರೋ ಸೀನಿಯರ್ ಸಿಟಿಜನ್ ಇರ್ತಾರೋ ಅಥವಾ ಒಬ್ಬ ಮಹಿಳೆಯರು ನಿಂತಿರ್ತಾರೋ, ಅವ್ರಿಗೆ ಹೋಗ್ಲಕ್ಕೆ ಒಂದು ಹಾದಿ ಮಾಡಿಕೊಡ್ಬೇಕಾಯ್ತು. ಅವಾಗ ನೀವು ಫಸ್ಟ್ ಯು ಅನ್ನೋ ಇಲ್ಲ, ಅವ್ರಿಗೆ ಆಫ್ಟರ್ ಯು ಅಂತ ಹೇಳಬೇಕು. ಇನ್ನೊಂದು ಇಂಗ್ಲೀಷ್ನಾಗ ಮಾತು ದುಃಖವನ್ನು ಪ್ರಕಟಪಡಿಸುವಂಥ ಒಂದು ರೂಢಿ ಐತೆ ಅಲ್ಲಿ. ಹೆಂಗಂತಂದ್ರೆ ಸಾರಿ ಆಗಿರ್ಬೋದು, ಎಕ್ಸ್ಕ್ಯೂಸ್ ಮೀ, ಪಾರ್ಡನ್, ಇವೆಲ್ಲ ಏನಂತಂದ್ರೆ ದುಃಖವನ್ನು ಪ್ರಕಟಿಸುವಂಥ ಕೆಲವೊಂದಿಷ್ಟು ಶಬ್ದ ಅದಾವೆ ಇಂಗ್ಲೀಷ್ನಾಗ. ಇವು ಮ್ಯಾನರ್ಸ್ ಇರುವಂಥ ಶಬ್ದಗಳು. ಈ ಫಾರ್ ಎಕ್ಸಾಂಪಲ್, ನೀವು ಯಾರ್ದಾರೆ ಒಂದು ಕೈ ತೊಳೆದ್ರಿ. ಈಗ ಕುಂತಿರ್ತಾರೋ, ನೀವು ನಡ್ಕೊಂಡು ಹೋಗ್ತೀರಿ, ಏನೋ ಅಚಾತುರ್ಯವಾಗಿ ನೀವು ಯಾರ್ದಾರೆ ಕೈ ತೊಳೆದ್ರಿ. ನೀವು ಅವ್ರಿಗೆ ಏನು ಹೇಳಬೇಕು, ಸಾರಿ ಅಂತ ಹೇಳಬೇಕು. ಎಸ್, ಅಥವಾ ಇನ್ನೊಂದು ಸಂದರ್ಭ ಹೆಂಗೆ ಬರ್ತೈತೆ ಅಂದ್ರೆ, ರಸ್ತೆದಾಗ ಈ ರೋಡ್ ಮೇಲೆ ಇಬ್ಬರು ಮಾತಾಡ್ಕೋತ ನಿಂತಿರ್ತಾರೆ. ರೋಡ್ ಮೇಲೆ ಇಬ್ಬರು ಮಾತಾಡ್ಕೋತ ನಿಂತಾಗ ನೀವು ಅವ್ರ ನಡ್ಬರ್ಕಿಂತ ಹೋಗ್ಬೇಕಾಗಿರ್ತೈತಿ. ಅವಾಗ ಇಬ್ಬರಿಗೆ ದಡಗನ್ನು ನುಗ್ಸ್ಕೊಂಡು ಹೋಗಂಗಿಲ್ಲ ಅವ್ರಿಗೆ. ಅವಾಗ ಏನಂತ ಹೇಳ್ಬೇಕು ಇಂಗ್ಲೀಷ್ನಾಗ, ಎಕ್ಸ್ಕ್ಯೂಸ್ ಮೀ ಅಂತಂದ್ರೆ ಅವ್ರಿಗೆ ತಿಳಿದೈತೆ ಅದ್ರ ಮೇಲೆ. ಅಂದ್ರೆ ಅವ್ರಿಗೆ ನಿಮ್ಗೆ ಹೋಗ್ಲಕ್ಕೆ ಅವ್ರು ಏನು ಮಾಡ್ತಾರೆ ಅಂದ್ರೆ ದಾರಿ ಮಾಡಿಕೊಡ್ತಾರೆ. ನೀವೊಂದು ಟೆಲಿಫೋನ್ದಾಗ ಮಾತಾಡ್ತೀರಿ, ಈಗ ಮೊಬೈಲ್ದಾಗ ಮಾತಾಡ್ತಿರ್ತೀರಿ, ಅಥವಾ ಯಾರ ಮುಂದೆ ಏನೋ ಮಾತಾಡ್ತೀರಿ, ಆ ಮಾತು ನಿಮಗೆ ಸರಿಯಾಗಿ ಕೇಳಿಸ್ತಿರಲ್ಲ. ಎಸ್, ಆವಾಗ ನೀವು ಏನು ಹೇಳಬಾರ್ದು, ಸ್ಪೀಕ್ ಲೌಡ್ಲಿ, ಐ ಕಾಂಟ್ ಹಿಯರ್ ಎನಿಥಿಂಗ್. ಜೋರಾಗಿ ಮಾತಾಡು, ನೀ ಏನು ಹೇಳತ್ತಿದ್ದೆ ಅದು ನನಗೆ ಕೇಳಿಸೋತ್ತದು, ಹಿಂಗೆ ಅನ್ನಬಾರ್ದು. ಇದು ಮ್ಯಾನರ್ಸ್ ಅಲ್ಲ, ಇದು ಇಂಗ್ಲೀಷ್ನಾಗ. ಅದಕ್ಕೆ ಏನು ಅನ್ಬೇಕು, ಅಷ್ಟ ಫಾರ್ಡನ್ ಆರ್ ಐ ಬೆಗ್ ಯುವರ್ ಫಾರ್ಡನ್. ಇದ್ರ ಮೇಲೆ ಅರ್ಥ ಆಗ್ತೈತೆ ಅವ್ರಿಗೆ. ಏನಂತೇಳಿ, ಐ ಬೆಗ್ ಯುವರ್ ಫಾರ್ಡನ್ ಅಂದ್ರೆ ನೀವು ಹೇಳೋದು ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ನೀವು ಇನ್ನೊಮ್ಮೆ ಸರಿಯಾಗಿ ಹೇಳಿರಿ ಅಂದಂಗೆ ಅದರ ಅರ್ಥ. ಅದನ್ನ ಬಿಟ್ಕೊಟ್ಟ ಸ್ಪೀಕ್ ಲೌಡ್ಲಿ ಐ ಕಾಂಟ್ ಹಿಯರ್ ಎನಿಥಿಂಗ್ ಅಂತ ಹೇಳಿ ಹಿಂಗೆ ಹೇಳಬಾರ್ದು. ಇನ್ನೊಂದು ಸಂದರ್ಭ ಹೆಂಗೆ ಬರ್ತದೆ ಅಂದರೆ, ನೀವು ಯಾರನ್ನಾರು ನೋಡ್ಲಿಕ್ಕೆ ಹೋಗಿರ್ತೀರಿ ಅಂತ ತಿಳ್ಕೊರಿ. ಅವ್ರು ಒಂದು ಮನೆ ಒಳಗಡೆ ಒಂದು ರೂಮ್ನಾಗ ಕೂತಿರ್ತಾರೆ. ಅವಾಗ ನೀವು ದಡಗನೇ ಅವ್ರ ರೂಮ್ನಾಗ ಹೋಗ್ಬಾರ್ದು. ಅವಾಗ ಏನಂತ ಹೇಳಿ ಕೇಳಬೇಕು, ಅವರ ಪರ್ಮಿಷನ್ ಇಲ್ಲದೆ ಒಳಗಡೆ ಹೋಗ್ಬಾರ್ದು. ಅವಾಗ ನೀವು ಹೆಂಗೆ ಹೇಳಬೇಕು, ಅದನ್ನು ಮೇ ಐ ಕಮ್ ಇನ್ ಪ್ಲೀಸ್, ಈ ರೀತಿ ಕೇಳಬೇಕು. ಎಸ್, ಏನಂತ ಹೇಳಿ ಕೇಳಬೇಕು, ಮೇ ಐ ಕಮ್ ಇನ್ ಪ್ಲೀಸ್.
ಈ ಕ್ಲಾಸ್ ರೂಮ್ದಾಗ ಈಗ ಕ್ಲಾಸ್ನಾಗ ಟೀಚರ್ ಕ್ಲಾಸ್ ಮಾಡ್ತಿರ್ತಾರೆ, ಟೀಚಿಂಗ್ ಮಾಡ್ತಿರ್ತಾರೆ. ಆವಾಗ ನೀವು ಹೊರಗೆ ನಿಂತ ಮೇ ಐ ಕಮ್ ಇನ್ ಅಂತ ಹೇಳಿ ಕೇಳಬೇಕು. ಆವಾಗ ಅವ್ರು ಏನು ಹೇಳ್ತಾರೆ, ಎಸ್ ಪ್ಲೀಸ್ ಅಥವಾ ವಿತ್ ಗ್ರೇಟ್ ಪ್ಲೇಸರ್ ಆಫ್ ಕೋರ್ಸ್. ಈ ಮೂರರಲ್ಲಿ